नमस्ते एवरीवन। आपको पता है कि मैं हिंदी अध्यापक आपका लिंगराज सर ने आपको मैंने पिछले कक्षा में आपको थर्ड लेसन का पीडीएफ भेजा हूँ। ಅಂದರೆ ಥರ್ಡ್ ಲೆಸನ್ದ ಪಿ ಡಿ ಎಫ್ ಕೂಡ ಕಳಿಸಿದ್ದೀನಿ. ಜಸ್ಟ್ ನೀವು ಅದಕ್ಕೆ ಸಿ ಡಬ್ಲ್ಯೂ ಏನಪ್ಪ ಅಂದರೆ ನೀವು ಬರ್ಕೊಂಬರ್ಬೇಕು. ಎಸ್ ಡಬ್ಲ್ಯೂನು ಅದ್ರ ಜೊತೆ ನೀವು ಸ್ಕೂಲಿಗೆ ಬರ್ತಿರಲ್ಲ ಅವಾಗ ತೊಗೊಂಬಂದು ತೋರಿಸ್ಕೊಂಡು ಹೋಗ್ಬೇಕು. ಹಾಗಾದರೆ ನಾನು ಪಿ ಡಿ ಎಫ್ ಬರ್ಸಿದ್ದ ಸಿ ಡಬ್ಲ್ಯೂ ಎಲ್ಲರೂ ಚೆಕ್ ಮಾಡಿಸ್ಕೊಂಡಿದ್ರು ಕಾಣಿಸುತ್ತೆ ಮೊನ್ನೆ ಬಂದಾಗ. ಜಸ್ಟ್ ಈಗ ನಾನು 4ನೇ ಚಾಪ್ಟರ್ ಲೆಸನ್ ಏನಪ್ಪ ಅಂದರೆ ಸಬ್ಸೆ ಪ್ಯಾರಾ ಮೇರಾ ಘರ್, ಸಬ್ಸೆ ಪ್ಯಾರಾ ಮೇರಾ ಘರ್ ಅಂದರೆ ಎಲ್ಲದಕ್ಕಿಂತ ಪ್ರೀತಿಯ ಎಲ್ಲದಕ್ಕಿಂತ ಕೂಡ ಅತ್ಯಂತ ಪ್ರೀತಿಯ ನನ್ನ ಮನೆ ಅಂತ ಅನ್ನಿಸ್ತಿದೆ. ಯಾರಿಗೆ ಮನೆ ಇಷ್ಟ ಆಗಲ್ಲ ಹೇಳಿ? ಯಾರಿಗೆ ಪರಿವಾರದವರು ಇಷ್ಟ ಆಗಲ್ಲ ಹೇಳಿ? ನಮ್ಮ ಮನೆ ಬಿಟ್ಟು ಬೇರೆದವ್ರ ಮನೆಯನ್ನು ನಾವೇನು ಇಷ್ಟಪಡ್ಲಿಕ್ಕೆ ಸಾಧ್ಯ ಇದೆಯಾ? ಹಾಗೆ ನಮ್ಮ ಮನೆ ಎಷ್ಟು ಸುಂದರವಾಗಿರುತ್ತೆ. ಆ ಮನೆಯಲ್ಲಿ ಇರ್ತಕ್ಕಂಥ ಅಣ್ಣ ತಮ್ಮಂದಿರು, ಆಮೇಲೆ ಅಕ್ಕ ತಂಗಿಯರು, ಆಮೇಲೆ ಅಪ್ಪ ಅಮ್ಮ, ಅಜ್ಜ ಅಜ್ಜಿ ಅವರೆಲ್ಲ ಪರಿವಾರ ಕೂತ್ಕೊಂಡು ನಾವು ಯಾವ ರೀತಿಯಾಗಿ ಎಂಜಾಯ್ಮೆಂಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ಆ ಪರಿವಾರದಲ್ಲಿ ಇದ್ಕೊಂಡು ಯಾವ ರೀತಿಯಾಗಿ ಎಂಜಾಯ್ಮೆಂಟ್ ಮಾಡಿ ನಾವು ಮತ್ತೊಬ್ಬರ ಜನರಿಗೆ ತೋರಿಸೋದಲ್ಲ, ನಾವು ಆನಂದ ಪಡುವುದು. ಎಷ್ಟು ಖುಷಿಯಾಗಿ ಪಡ್ತೀವಿ. इतना घर में रहकर हम कितना एंजॉयमेंट करते रहते हैं, हमारा परिवार कितना खुश रहते हैं, कितना संतोष रहता है. इसके बारे में इस सबसे प्यारा मेरा घर ಅತ್ಯಂತ ಪ್ರೀತಿಯ ನನ್ನ ಮನೆ, ಅತ್ಯಂತ ಪ್ರೀತಿಯ ನನ್ನ ಮನೆ ಅನ್ನುವಂಥ ನಾವು ಈ ಪೋಯಮನ್ನು ನೋಡಿದಾಗ ಮೈ ಸ್ವೀಟೆಸ್ಟ್ ಹೋಮ್, ನನಗೆ ಅತ್ಯಂತ ಏನಪ್ಪ ಅಂದರೆ ಪ್ಯಾರ ಅಂದರೆ ಅತ್ಯಂತ ನನಗೆ ಲವ್ಲಿ ನನ್ನ ಮನೆ ಆಗಿದೆ ಅಂತ ಅಂದ್ಬಿಟ್ಟು ಜಸ್ಟ್ ನಾವು ನೋಡಿದಾಗ पैराग्राफ ये सबके पास किताब लेना है. किसके पास किताब नहीं है वो किताब ले लो और होमवर्क HW आपके पास रखना है. तो देखिए मैंने चौथा लेसन सबसे प्यारा मेरा घर पेज नंबर 19 उसको निकालिए पेज नंबर. तो देखिए किताब निकालो. ऊपर कविता का परिचय, कविಯ ಏನೋ ಈ ಕವಿತೆಯ ಪರಿಚಯ ಯಾವ ರೀತಿ ಇದೆ ಅಂದರೆ इस कविता में घर का वर्णन करते हुए ಈ ಕವಿತೆಯಲ್ಲಿ ಮನೆಯ ಒಂದು ವರ್ಣನೆಯನ್ನು ಮಾಡ್ಕೊಂತಾ सबसे प्यारा बताया गया है. ಮನೆಯ ವರ್ಣನೆಯನ್ನು ಎಲ್ಲದಕ್ಕಿಂತ ಪ್ರಮುಖವಾಗಿದೆ, ಎಲ್ಲದಕ್ಕಿಂತ ಮಹತ್ವವಾಗಿದೆ ಅಂತ ಈ ಪೋಯಮ್ದಲ್ಲಿ ನಾವು ನೋಡಬಹುದಾಗಿದೆ. कविता का सरस गान तथा भाव बोध करवाना, पारिवारिक प्रेम एवं अन्य भाव का विकास कराना. आप ये स्कूल में आते हैं ना, तब मैंने आप स्कूल स्टार्ट होता है ना इस गाने के रूप में मैं बताता हूँ, गाना गा के आपको बताता हूँ, आप ही उसके साथ गाना है. तो मैंने आज आपके सामने मैंने इस कविता को मैं पढ़ता रहता हूँ, आप ध्यान से सुनिए. ನಾನು ಈ ಕವಿತೆಯನ್ನು ಸರಿಯಾಗಿ ಓದ್ತಾ ಇರ್ತೀನಿ, ನೀವು ಸರಿಯಾಗಿ ಗಮನ ಕೊಟ್ಟು ನೋಡ್ತಾ ಇರಬೇಕು. सबसे न्यारा सबसे सुंदर सबसे प्यारा सबसे न्यारा सबसे सुंदर सबसे प्यारा मेरा घर, सबसे न्यारा सबसे सुंदर सबसे प्यारा मेरा घर, पापा मम्मी दादा दादी भैया दीदी सबका घर, ಪಾಪಾ ಮಮ್ಮಿ ದಾದಾ ದಾದಿ ಭಯ್ಯ ದಾದಿ ಸಬ್ಕಾ ಘರ್. ಅದಕ್ಕೆ ಸಬ್ಸೆ ನ್ಯಾರ ಅಂದರೆ ಎಲ್ಲರಿಗಿಂತ ಏನಪ್ಪ ಅಂದರೆ ಅಲಗ್ ಡಿಫ್ರೆಂಟ್ ನಮ್ಮನೆ. ಸಬ್ಸೆ ಸುಂದರ್ ಬ್ಯೂಟಿಫುಲ್ ಖೂಬ್ಸೂರತ್. ಸಬ್ಸೆ ಪ್ಯಾರಾ ಮೀನ್ಸ್ ಲವ್ಲಿ ಸ್ವೀಟ್. ಮೇರಾ ಘರ್ ನನ್ನ ಮನೆ. ಪಾಪಾ ಮಮ್ಮಿ ಪಪ್ಪ, ದಾದಾ ದಾದಿ ಅಜ್ಜ ಅಜ್ಜಿ, ಭಯ್ಯ ದಾದಿ ಅಂದರೆ ಅಣ್ಣ ಮತ್ತು ಅಜ್ಜಿ, ಸಬ್ಕಾ ಘರ್ ಇವರೆಲ್ಲರ ಮನೆ ಹೆಂಗಿದೆ ಅಂದರೆ ಅತ್ಯಂತ ಸುಂದರವಾಗಿದೆ, ಅತ್ಯಂತ ಸುಂದರವಾಗಿದೆ. सबसे न्यारा शब्दार्थ लिखो तब मालूम होता है कि शब्दार्थ न्यारा का मतलब सबसे अलग. ಅಂದರೆ ಎಲ್ಲ ಮನೆಗಿಂತ ನಮ್ಮ ಮನೆ अलग. ಅಂದರೆ
डिफरेंट, अलग, अलग मीन्स डिफरेंट, 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 अलग, ನ್ಯಾರ ಮೀನ್ಸ್ सबसे अलग, ನಮ್ಮ ಮನೆ ಎಲ್ಲರಿಗಿಂತ ಡಿಫರೆಂಟ್ ಆಗಿದೆ ನಮ್ಮ ಮನೆ. सुंदर मीन्स ब्यूटीफुल, सुंदर लिखना है, सुंदर मीन्स ब्यूटीफुल ಅಂದ್ರೆ खूबसूरत, खूबसूरत, ब्यूटीफुल, ब्यूटीफुल लिखना है शब्द. सबसे प्यारा, प्यारा मीन्स लवली, प्यारा मीन्स लवली, प्यारा मीन्स लवली, स्वीट, लवली, लवली या स्वीट, ಸ್ವೀಟ್. ಓಕೆ, ಸ್ವೀಟ್ ಅಂದರೆ ಬಹಳಷ್ಟು ಲವ್ಲಿಯಾಗಿ, ಬಹಳಷ್ಟು ಪ್ರೀತಿಯ ನನ್ನ ಮನೆ. ಓಕೆ, ಪಪ್ಪ ಮಮ್ಮಿ, ತಂದೆ ತಾಯಿ, ದಾದಾ ದಾದಿ, ಅಜ್ಜ ಅಜ್ಜಿ, ಭಯ್ಯ ದಾದಿ ಅಂದರೆ ಅಣ್ಣ ಅಜ್ಜಿ, ಸಬ್ಕಾ ಘರ್, ಇವರೆಲ್ಲರ ಮನೆ ಹೆಂಗಂದ್ರೆ ಅತ್ಯಂತ ಡಿಫ್ರೆಂಟ್, ಅತ್ಯಂತ ಡಿಫ್ರೆಂಟ್ ಆಗಿದೆ ನಮ್ಮ ಮನೆ ಅಂತ ಅಂದ್ಬಿಟ್ಟು ಜಸ್ಟ್ ಏನಪ್ಪ ಅಂದರೆ ಈ ಕವಿತೆಯಲ್ಲಿ ನಾವು ನೋಡ್ಬೋದಾಗಿದೆ. सेकंड पैराग्राफ, मेरे घर सूरज की किरणें, मेरे घर सूरज की किरणें, किरणें मीन प्रकाश, सूर्य के प्रकाश, सनराइज, सनराइज, सनराइज ಏನಪ್ಪ ಅಂದರೆ सनराइज किरणಗಳು. ओके, आकर हमको, हमको रोज जगाती, दूर भगाती अंधकार, अंधकार, डार्कनेस, कोई घर में उजियारा, रोशनी, लाइट, प्रकाश कर जाती. ಅದಕ್ಕೆ ಹೇಳ್ತಾ ಇದ್ದೇನೆ, मेरे घर सूरज की किरणें आकर हमको रोज जगाती, मेरे घर सूरज की किरणें, ನನ್ನ ಮನೆಯ ಈ ಸೂರಜ ಕಿರಣ, ಮೇರೆ ಘರ್ ಸೂರಜ್ ಕಿ ಕಿರಣೆ, ನನ್ನ ಮನೆಗೆ ಈ ಸೂರ್ಯನ ಕಿರಣಗಳು, ಆಕರ್ ಹಮ್ಕೋ ಏನಪ್ಪ ಅಂದರೆ ಆ ಸೂರ್ಯನ ಕಿರಣಗಳು ಬಂದು ರೋಜ್ ಜಗಾತಿ, ಅದಕ್ಕೆ ಸೂರ್ಯನ ಕಿರಣಗಳು ಈ ಮನೆಯಲ್ಲಿ ಇರ್ತಕ್ಕಂಥವರಿಗೆ ಬಂದು ಏನಪ್ಪ ಅಂದರೆ ರೋಜ್, ರೋಜ್ ಅಂದರೆ ದಿನಾಲು, ಪ್ರತಿದಿನ, ಜಗಾತಿ, ಜಗಾತಿ ಮೀನ್ಸ್ ಜಾಗೃತ್ ಕರ್ನ, ದೂರ ಭಗಾತಿ, ಅಂಧಕಾರವನ್ನು ಏನಪ್ಪ ಅಂದರೆ ನಾವು ನಿದ್ದೆಯಲ್ಲಿ ಇದು ಮಾಡಿದೆ ಅಂದರೆ ಅವರ ಅಂಧಕಾರ ದೂರ ಮಾಡ್ತದೆ, ಅದು ಬಂದು ನಮಗೆ ಬೆಳಕನ್ನು ಕೊಟ್ಟು ಇಲ್ಲ ಎಚ್ಚೆತ್ತುಕೊಂಡು ನಾವು ಇಲ್ಲ ಬೆಳಕು ಆಗಿದೆ ನಾವು ಎದ್ದೇಳಬೇಕಂತ ನಮಗೆ ಎಚ್ಚರಗೊಳಿಸ್ತದೆ. ಘರ್ ಮೇ ಉಜಿಯಾರ, ರೋಶ್ನಿ ಕರ್ ಜಾತಿ, ಅದಕ್ಕೆ ಮನೆಯಲ್ಲಿ ಬಂದು ಅದು ಲೈಟನ್ನು, ಬೆಳಕನ್ನು ಕೊಟ್ಟು ಅದು ಹೋಗುತ್ತೆ. ಈ ರೀತಿಯಾಗಿ ನಮ್ಮ ಮನೆ ವಿಂಡೋಗಳ ಮುಖಾಂತರವಾಗಿ, ದರ್ವಾಜೆಗಳ ಮುಖಾಂತರವಾಗಿ ರೋಶನಿ ಬಂದು, ಲೈಟ್ ಬಂದು, ಸೂರ್ಯನ ಕಿರಣಗಳು ಬಂದು ಪ್ರಕಾಶಗೊಂಡು ಏನಪ್ಪ ಅಂದರೆ ನಮ್ಮ ಬೆಳಕು, ನಮ್ಮ ಮನೆ ಬೆಳಕುಮಯವಾಗಿದೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ನೋಡಬಹುದಾಗಿದೆ. सेकंड पैराग्राफ देखिए, मेरे घर सूरज की किरणें, किरणें मीन्स सनराइज, किरणें मीन्स, किरणें मीन्स सनराइज, सूर्य का प्रकाश, सूर्य का प्रकाश, सूर्य का प्रकाश, सनराइज, सनराइज ನೋಡಿ, सनराइज किरणें आकर हमको ಬಂದು ನಮಗೆ, ಆಕರ್ ಮೀನ್ಸ್ ಬಂದು ನಮಗೆ, हमको ಅಂದ್ರೆ ನಮಗೆ, ರೋಜ್, ರೋಜ್ ಮೀನ್ಸ್ ಡೈಲಿ, ರೋಜ್ ಮೀನ್ಸ್ ಡೈಲಿ, ರೋಜ್ ಮೀನ್ಸ್ ಡೈಲಿ, ರೋಜ್ ಮೀನ್ಸ್ ಪ್ರತಿದಿನ, ಜಗಾತಿ ಅಂದ್ರೆ ಜಾಗೃತಿಗೊಳಿಸುತ್ತೆ, ದೂರ ಭಗಾತಿ ಅಂಧಕಾರ, ಅಂಧಕಾರವನ್ನು
ನಾವು ಮಲಗಿರ್ತಕ್ಕಂಥವರಿಗೆ ಎಚ್ಚರಗೊಳಿಸುತ್ತದೆ ಯಾವುದು ಕಿರಣಗಳು दूर भगाती अंधकार डार्कनेस अंधकार मीन्स डार्कनेस अंधकार मीन्स डार्कनेस डार्कनेस अंधकार को दूर हटाती घर में उजियार उजियार मीन्स लाइट रोशनी उजियार मीन्स उजियार मीन्स लाइट लाइट रोशनी रोशनी तो देखिए मेरे घर सूरज की किरणें ನನ್ನ ಮನೆಗೆ ಸೂರ್ಯನ ಕಿರಣಗಳು ಆಕರ್ हमको ಬಂದು ನಮಗೆ ರೋಜ್ ಡೈಲಿ दूर भगाती अंधकार को ನಮ್ಮಲ್ಲಿ ಅಜ್ಞಾನ ಏನಿದೆ ಈ ಅಂಧಕಾರ ಏನಿದೆ ಅದು ಡೈಲಿ ಬಂದು ಅದು ತಟ್ಟಿ ನಮ್ಮ ಅಂಧಕಾರವನ್ನು ದೂರ ಮಾಡ್ತಾ ಇದೆ घर में उजियार ಲೈಟ್ ಬಂದು ಕರ್ ಜಾತಿ ಅದಕ್ಕೆ ಪ್ರಸಾದ ಏನಪ್ಪ ಅಂದರೆ ಮನೆಯಲ್ಲಿ ಬೆಳಕನ್ನು ತೋರಿಸಿ ಹೋಗ್ತಾ ಇರೋಂಥ ಮನೆ ನಮ್ಮದು ಅದಕ್ಕೆ ನಮ್ಮ ಮನೆ ಎಲ್ಲಕ್ಕಿಂತ ಡಿಫ್ರೆಂಟ್ ಇದೆ ಎಲ್ಲಕ್ಕಿಂತನೂ ಬೇರೆ ಬಹಳ ಶ್ರೇಷ್ಠವಾಗಿದೆ ಅಂತ ಅಂದ್ಬಿಟ್ಟು ಅದರ ಮನೆಯನ್ನು ಏನಪ್ಪ ಅಂದರೆ ಆ ಪಾಪು ಹೊಗಳ್ತಾ ಇದೆ ಕವಿ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಇಲ್ಲಿ ನೋಡ್ಬೋದಾಗಿದೆ ये देखिए विंडो से रोशनी ये पेड़ इसके घर के बगीचा गार्डन यहाँ पे बैठे हुए हैं ये फूल पौधे ಏನಪ್ಪ ಅಂದರೆ ಹೂವಿನ गिಡಗಂಟೆಗಳು अंदरದಲ್ಲಿ ये पेड़ देखिए ये रोशन सूरज के किरणों से उस विंडो में आकर रोशन दान करती है रोशन मीन्स लाइट ಬೆಳಕನ್ನು ಕೊಡ್ತಾ ಇದೆ ಅದಕ್ಕೆ मेरे घर की सुंदर बगीचा बगिया बगिया मीन्स बगीचा गार्डन बगिया मीन्स गार्डन बगिया मीन्स गार्डन बगीचा गार्डन गार्डन ओके गार्डन गार्डन बगीचा गार्डन ಅದಕ್ಕೆ मेरे घर की सुंदर बगिया में पंछी कलरवा पंछी मीन्स ये देखिए पक्षियाँ पक्षिಗಳು पंछियाँ करते कलरवा कलर मीन्स चोई 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 स्वीट चिड़ियों का चहकते चोई चोई ಮಾಡ್ತವೆ ಕೆಲವು ಕಾವು ಕೂ ಕೂ ಮಾಡ್ತಿರ್ತವೆ ಜಸ್ಟ್ ಅವು ಪಕ್ಷಿಗಳ ಆಕಾರದ ಮೇಲೆ ಅವು ತಮ್ಮ ಸೌಂಡನ್ನು ಮಾಡ್ತಿರ್ತವೆ ಕಲರ್ ಮೀನ್ಸ್ ಸೌಂಡ್ साउंड सिस्टम साउंड स्वीट कलर मीन्स स्वीट या साउंड आवाज ओके अपनी मीठी बोली स्वीटनेस आवाज स्वीट आवाज मधुर आवाज स्वीट वॉइस मोहित मोहित मीन्स खुश आकर्षित सबका मन करते हैं ಅದಕ್ಕೆ ಎಲ್ಲವುಗಳನ್ನು ಗಿಡದ ಮೇಲೆ ಕುಂತಿರ್ತಕ್ಕಂಥ ಪಂಚಿ ಪಕ್ಷಿಗಳು ಸುಂದರ ಬಗಿಯ ಬಗಿಯ ಮೀನ್ಸ್ ಗಾರ್ಡನ್ ಬಗಿಯ ಮೇ ಪಂಚಿ ಈ ಪಕ್ಷಿಗಳು ಕಲರವ ಮೀನ್ಸ್ ಸ್ವೀಟ್ ಹಕ್ಕಿಗಳ ಕೂಗು ಆವಾಜ್ ಸೌಂಡ್ ಕರ್ತೆ ಮಾಡಿದವು ಅಪ್ನಿ ಮೀಠಿ ಬೋಲಿ ತಮ್ಮ ಬೋಲಿ ಅಂದರೆ ತಾವು ಕೂಗುವಂಥ ಆವಾಜ್ ಸೆ ಮೋಹಿತ ಮೀನ್ಸ್ ಆಕರ್ಷಿಸುವುದು सबका मन मन ಅಂದರೆ ದಿಲ್ ಹಾರ್ಟ್ ಕರ್ತೆ ಅದಕ್ಕೆ ಮೋಹಿತ ಆಕರ್ಷಣೆಯನ್ನು ಆ ದಿಲ್ಲನ್ನು ಏನಪ್ಪ ಅಂದರೆ ಹಾರ್ಟನ್ನು ಮೋಹಿತ್ ಮಾಡ್ತವೆ ಅಂತಂದ್ಬಿಟ್ಟು ಜಸ್ಟ್ ನಾವು ಇಲ್ಲಿ ನೋಡ್ಬೋದಾಗಿದೆ ಹಾಗಾದರೆ ಮೈ डियर स्टूडेंट तो ये आप लोग ने ये शब्दार्थ लिखा है ना मैं आपको ये सभी मैं साफ करता हूँ
यस। तो देखिए, मेरे घर की सुंदर बगिया, बगिया मीन्स गार्डन, गार्डन ये लिखा है ना, यस लिखा है, ओके। बगिया कलरवा में पंछी, बगिया में पंछी, ಗಾರ್ಡನ್ದಲ್ಲಿ ಈ ಗಾರ್ಡನ್ದಲ್ಲಿ ಪಂಚಿ ಪಕ್ಷಿಗಳು, ಕಲರವ ಸ್ವೀಟ್, ಕಲರವ, कलरवा मीन्स चिड़ियों की चहकने की आवाज, आवाज, कलरवा मीन्स आवाज, चिड़ियों की आवाज, आवाज, स्वीट, 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 स्वीट अलग, स्वीट, ओके। आवाज, आवाज अपनी मीठी बोली से, ತಮ್ಮ ಒಳ್ಳೆಯ ಮಾತುಗಳಿಂದ, ಬೋಲಿ ಮೀನ್ಸ್ ಮಾತುಗಳು, ಆವಾಜ್ ಮಧುರ, ಆವಾಜ್ से, मीठी बोली मीन्स, मीठी बोली, बोली मीन्स मधुर आवाज से, मधुर, मधुर आवाज से, मधुर आवाज से, स्वीट वॉइस। देखिए इसके पीछे, सॉरी पीछे नीचे, नीचे मीन्स ಕೆಳಗಡೆ ಬರಿತಾ ಇದ್ದೀನಿ, ಕೆಳಗಡೆ ಬರಿತಾ ಇದ್ದೀನಿ, ಕಾಣಿಸ್ತಾ ಇದೆಯಲ್ಲ, यस। नीचे लिख रहा हूं कि आप स्वीट, स्वीट वॉइस, स्वीट वॉइस, ओके, स्वीट वॉइस, ये अंग्रेजी में लिखते हैं, इंग्लिश में बरीತಾರೆ। मीठी बोली, स्वीट वॉइस, मोहित, मोहित मीन्स खुश या आकर्षित, मोहित मीन्स आकर्षणे ಮಾಡೋದು, मोहित आकर्षित, मोहित आकर्षित, आकर्षित, सबका मन, मन मीन्स दिल, हार्ट, सबका ಅಂದ್ರೆ ಎಲ್ಲರ ಹಾರ್ಟ್ ಅನ್ನು, मन, मन मीन्स हार्ट, दिल, दिल, हार्ट, दिल, हार्ट, ಮನ್ನ ಅದು ಹಾರ್ಟ್, ಹಾರ್ಟ್ ಏನಂದ್ರೆ ಎಲ್ಲರಿಗೆ ಮೋಹಿತವನ್ನು ಮಾಡ್ತಾ ಇದೆ, ಮೋಹಿತವನ್ನು ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಜಸ್ಟ್ ನಾವು ಇಲ್ಲಿ ನೋಡ್ಬೋದಾಗಿದೆ। सबसे न्यारा, सॉरी थर्ड पैराग्राफ, मेरे घर की सुंदर बगिया, ನನ್ನ ಮನೆಯ ಸುಂದರ ಗಾರ್ಡನ್ ಮೇ ಪಂಚಿ ಕಲರವ, ಈ ಪಕ್ಷಿಗಳ ಕಲರವ ಏನಪ್ಪ ಅಂದ್ರೆ ಆವಾಜ ಏನು ಮಧುರವಾಗಿದೆ, ಅಪನಿ ಮೀಟಿ ಬೋಲಿ ಅಂದ್ರೆ ಸ್ವೀಟ್ ಆವಾಜ್ಲಿಂದ, ಟ್ವಿಸ್ಟ್ ಆವಾಜ್ಲಿಂದ ಸೆ ಮೋಹಿತ್ ಆಕರ್ಷಣೆ ಮಾಡ್ಕೋತದೆ, ಸಬ್ಕಾ ಮನ್ ಕರ್ತೆ ಹೇ, ಎಲ್ಲರ ಮನಸ್ಸನ್ನು ಆಕರ್ಷಣೆ ಯಾವ ಮಾಡ್ಕೋತಾವ ಅಂತ ಅಂದರೆ ಈ ಚೀಡಿಯಾಗಳು, ಈ ಪಕ್ಷಿಗಳು ಆಕರ್ಷಣೆಯನ್ನು ಮಾಡ್ಕೋತವೆ ಅಂತ ಅಂದ್ಬಿಟ್ಟು ಜಸ್ಟ್ ನಾವು ನೋಡ್ಬೋದಾಗಿದೆ। ಹಾಗಾದರೆ ಮೈ ಡಿಯರ್ ಸ್ಟೂಡೆಂಟ್, ನಿಮಗೆ ಇವತ್ತು ಇಷ್ಟೇ ಹೇಳಿ ಮುಂದೆ ಏನು ಮಾಡ್ಕೊಂಡು ಬರಬೇಕಂದ್ರೆ, ಇವತ್ತಿನ जस्ट होमवर्क ಏನಂದ್ರೆ, एस आज का होमवर्क है, आपको मैंने यही होमवर्क देता हूँ। आपको होमवर्क क्या है कि 2 पेज कॉपी रहेगी, होमवर्क नोड़ी SW में होमवर्क लिखो, 2 पेज कॉपी रहेगी, कॉपी रेटिंग लिखना है, ओके। कॉपी रेटिंग 2 पेज कॉपी रेटिंग लिखकर लेके आना, ಅಂದ್ರೆ 2 पेज कॉपी रेटिंग ಅನ್ನು ಬರ್ಕೊಂಡು ಬರಬೇಕು, ಅಂಡರ್ಸ್ಟುಡ್?
ಎಸ್ ಓಕೆ ಮತ್ತೆ ಮುಂದಿನ ಕಕ್ಷೆಯಲ್ಲಿ ನಾವು ಮೀಟ್ ಆಗುತ್ತೇವೆ ಓಕೆ ಧನ್ಯವಾದ